ಭಾರತದಾದ್ಯಂತ ಚಿತ್ರಮಂದಿರಗಳು ಕ್ಲೋಸ್ ಆಗ್ತಾ ಇದೆ. ಯಾವುದೇ ಭಾರತೀಯ ಚಿತ್ರರಂಗದ ಯಾವುದೇ ಭಾಷೆಯ ಚಿತ್ರಗಳು ಬಂದರೂ ಕೂಡ ಈ ಟೆಲಿಗ್ರಾಮ್ ಅಂತಕ್ಕಂಥ ಒಂದು ಆ್ಯಪ್ ಇದೆ ಮೇಡಮ್. ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿರ್ತಕ್ಕಂತಹ ನಿರ್ಮಾಪಕನ ಚಿತ್ರ ಶುಕ್ರವಾರ ಬೆಳಗ್ಗೆ 10:30 ರಿಲೀಸ್ ಆದರೆ 11:30 12 ಗಂಟೆಗೆ ಆ ಟೆಲಿಗ್ರಾಮ್ ಅಂತಕ್ಕಂಥ ಆ್ಯಪಲ್ಲಿ ಇರುತ್ತೆ. ಪೈರಸಿ ಯಾರೇ ಮಾಡಿದ್ರು ಕೂಡ ಗೂಂಡಾ ಆ್ಯಕ್ಟನ್ನು ಹಾಕ್ತೀವಿ ಅಂತಕ್ಕಂಥ ಒಂದು ಅಮೆಂಡ್ಮೆಂಟನ್ನು ಲೋಕಸಭೆ ಪಾಸ್ ಮಾಡಿದೆ. ಸರ್ ಹೇಳಿ, ಇವತ್ತು ಕರ್ನಾಟಕ ಫಿಲ್ಮ್ ಚೇಂಬರ್ನಲ್ಲಿ ಒಂದು ಮಹತ್ವದ ಸುದ್ದಿಗೋಷ್ಠಿ ನಡೀತು. ಏನೇನೆಲ್ಲ ಆಯಿತು? ತುಂಬಾ ಜನ ಪ್ರೊಡ್ಯೂಸರ್ಸ್ಗಳು ಭಾಗಿಯಾಗಿದ್ರು. ಹೌದು ಮೇಡಮ್, ಡೀಟೇಲ್ಡ್ ಆಗಿ ಹೇಳ್ಬಿಟ್ರೆ. ಮೇಡಮ್, ಇವತ್ತಿನ ಸಭೆಯಲ್ಲಿ ಎಲ್ಲ ನಿರ್ಮಾಪಕರುಗಳು, ಇವತ್ತಿನ ಪ್ರತಿಷ್ಠಿತ ನಿರ್ಮಾಪಕರುಗಳು, ಎಲ್ಲ ನಿರ್ಮಾಪಕರುಗಳು ಎಲ್ಲ ಬಂದು ಸೇರಿಕೊಂಡಿದ್ರು. ಎಲ್ಲರೂ ಅವರವರ ಸಮಸ್ಯೆಗಳು, ಇವತ್ತಿನ ಪ್ರೆಸೆಂಟ್ ಸಿಚುವೇಷನ್ನಲ್ಲಿ ಒಂದು ನಿರ್ಮಾಣ ಹಂತದಲ್ಲಿ ಏನು ಸಮಸ್ಯೆಗಳಿದ್ದಾವೆ, ನಿರ್ಮಾಣ ಹಂತದ ನಂತರದ ದಿನಗಳಲ್ಲಿ ಬಿಡುಗಡೆ ಮಾಡೋ ಸಂದರ್ಭದಲ್ಲಿ ಏನೇನು ಸಮಸ್ಯೆಗಳಿದ್ದಾವೆ, ಮತ್ತು UFO ಕ್ಯೂಬಿಂದ ಆಗ್ತಾ ಇರ್ತಕ್ಕಂಥದ್ದು, ಈ ಆಧುನೀಕರಣ, ಈ ಡಿಜಿಟಲೀಕರಣ ಆದಮೇಲೆ ಏನಾಗ್ತಾ ಇದೆ ಅದ್ರ ಬಗ್ಗೆಯೂ ಕೂಡ ತುಂಬ ಚರ್ಚೆ ಆಯಿತು. ಹಾಗೇನೇ ನಟರು ತುಂಬ ಹೆಚ್ಚಿನ ಚಿತ್ರಗಳನ್ನು ಮಾಡಬೇಕು, ಹೆಚ್ಚಿನ ಚಿತ್ರಗಳನ್ನ ಮಾಡೋದ್ರಿಂದ ಚಿತ್ರಮಂದಿರಗಳು ಬಂದಾಗೋದು ತಪ್ಪುತ್ತೆ ಅಂತಕ್ಕಂಥ ಕೂಗು ಇತ್ತು. ಸೊ ಮತ್ತು ಅದಕ್ಕೆಲ್ಲ ಸಂಬಂಧಪಟ್ಟ ಹಾಗೆ ನಮ್ಮ ರಾಕ್ಲೈನ್ ವೆಂಕಟೇಶ್ ಅವರು ಕಲಾವಿದರ ಸಂಘದ ಕಾರ್ಯದರ್ಶಿಗಳು ಬಂದಿದ್ದರು. ಅವರು ಕೂಡ ಆಯಿತು, ಒಂದು ದಿನಾಂಕ ನಿಗದಿಪಡಿಸಿ ಅಷ್ಟರೊಳಗಡೆ ನಾನು ಎಲ್ಲ ಕಲಾವಿದರ ಜೊತೆಲೂ ಮಾತಾಡಿಕೊಂಡು ಒಂದು ಸಾಮರಸ್ಯವಾಗಿ ಹೋಗೋಣ ಅಂತಕ್ಕಂಥ ಒಂದು ವಿಚಾರವನ್ನು ಅವರು ವ್ಯಕ್ತಪಡಿಸಿದ್ರು. ಇನ್ನು ಉಳಿದ ಹಾಗೆ ನಿರ್ಮಾಪಕರುಗಳ ಇವತ್ತಿನ ಪ್ರದರ್ಶಕರ ಸಮಸ್ಯೆಗಳು, ಅದರಲ್ಲಿ ಪ್ರದರ್ಶಕರು ಇವತ್ತಿನ ದಿನ ಪಾಪ ಬಾಗಿಲುಗಳು ಹಾಕ್ತಾ ಇರೋದು ಈ ನಮ್ಮ ತೆರಿಗೆಗಳು, ಅಂದರೆ ಸರ್ಕಾರ ವಿಧಿಸ್ತಾ ಇರ್ತಕ್ಕಂಥ ತೆರಿಗೆಗಳೇನಿದ್ದಾವಲ್ಲ ಅದ್ರ ಬಗ್ಗೆಯೂ ಕೂಡ ಚರ್ಚೆ ಆಯಿತು. ಸೊ ಅದಕ್ಕೆ ಈಗ ಸರ್ಕಾರವನ್ನು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ, ಯಾಕಂದರೆ ಇವತ್ತಿನ ಸಿದ್ದರಾಮಯ್ಯ ಸಾಹೇಬರು ಚಿತ್ರರಂಗಕ್ಕೆ ಅಪಾರವಾದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಚಿತ್ರರಂಗದ ಸಮಸ್ಯೆಗಳನ್ನು ಅವರು ತುಂಬ ಚೆನ್ನಾಗಿ ಅರ್ಥಕೊಂಡಿದ್ದಾರೆ. ಸೊ ಹೀಗಾಗಿ ಅವ್ರಿಗೆ ನಾವು ಒಂದು ಮನವಿಯನ್ನು ಕೊಟ್ಟು ಚಿತ್ರಮಂದಿರಗಳ ಮೇಲೆ ಹಾಕ್ತಾ ಇರ್ತಕ್ಕಂಥ ತೆರಿಗೆಗಳನ್ನು ಸ್ವಲ್ಪ ಕಡಿಮೆ ಮಾಡಿರಿ ಅಂತ ಒಂದು ಬೇಡಿಕೆ ಇಡಬೇಕು ಅನ್ನೋದು ಕೂಡ ಚರ್ಚೆಗೆ ಬಂತು ಮೇಡಮ್. ಸರ್, ಎಷ್ಟು ತೆರಿಗೆ ವಿಧಿಸ್ತಾ ಇದ್ದಾರೆ, ಎಷ್ಟು ಕಡಿಮೆ ಮಾಡಬೇಕು ಅನ್ನೋದು ತಮ್ಮ ಡಿಮಾಂಡ್? ಅದು ಆಯಾಯ ಪ್ರಾಂತ್ಯದ ಮೇಲೆ ಡಿಪೆಂಡ್ ಆಗುತ್ತೆ ಮೇಡಮ್. ಈಗ ABC ಅಂತ ಇದೆ, A ವಲಯ, B ವಲಯ, C ವಲಯ ಅಂತೇಳಿ. C ವಲಯ ಬಂದು ಈ ಗ್ರಾಮ ಪಂಚಾಯತಿ ಲೆವೆಲಲ್ಲಿರ್ತಕ್ಕಂಥ ಚಿತ್ರಮಂದಿರಗಳು ಮತ್ತು ತಾಲೂಕು ಹೆಡ್ ಕ್ವಾರ್ಟರ್ಗಳಲ್ಲಿರ್ತಕ್ಕಂಥ ಚಿತ್ರಗಳು B-ನಲ್ಲಿ ಬರ್ತವೆ. ಈಗ ಬೆಂಗಳೂರು ಸಿಟಿ ಮತ್ತು ಡಿಸ್ಟಿಕ್ ಹೆಡ್ ಕ್ವಾರ್ಟರ್ಗಳಲ್ಲಿರ್ತಕ್ಕಂಥ ಸಿನಿಮಾಗಳು, ಥಿಯೇಟ್ರ್ಗಳು, ಚಿತ್ರಮಂದಿರಗಳು A ಅಂತ ಬರುತ್ತೆ. ಸೊ ಅದು ಅಲ್ಲಿಯ ಕಾರ್ಪೊರೇಷನ್ನು ಮತ್ತು ಅಲ್ಲಿಯ ವಿಲೇಜ್ ಅಕೌಂಟೆಂಟು ಅವ್ರ ಈ ವ್ಯವಸ್ಥೆಯಲ್ಲಿ ಆಯಾ ತಕ್ಕನಂಗೆ ಏನು ಮಾಡ್ತಾ ಇದ್ದಾರೆ. ಸೊ ಇವತ್ತು ಗ್ರಾಮ ಪಂಚಾಯತಿ ಲೆವೆಲಲ್ಲಿರ್ತಕ್ಕಂಥ ಭಾಳಷ್ಟು ಚಿತ್ರಮಂದಿರಗಳು ಸಂಪೂರ್ಣವಾಗಿ ಬಾಗಿಲು ಹಾಕಿದ್ದಾರೆ ಮೇಡಮ್. ಸೊ ಅದರಿಂದ ಮತ್ತೆ ಅವಕ್ಕೆ ಪುನಶ್ಚೇತನ ಕೊಡಬೇಕು ಅಂದರೆ ಈಗ ಮುಖ್ಯಮಂತ್ರಿಗಳನ್ನು ಭೇಟಿ ಆಗಬೇಕು ಅಂತಕ್ಕಂಥದ್ದು. ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ಯಾವುದೇ ಭಾರತೀಯ ಚಿತ್ರರಂಗದ ಯಾವುದೇ ಭಾಷೆಯ ಚಿತ್ರಗಳು ಬಂದರೂ ಕೂಡ ಈ ಟೆಲಿಗ್ರಾಮ್ ಅಂತಕ್ಕಂಥ ಒಂದು ಆ್ಯಪ್ ಇದೆ ಮೇಡಮ್. ಆ ಟೆಲಿಗ್ರಾಮ್ ಅಂತಕ್ಕಂಥ ಆ್ಯಪು ಎಷ್ಟು ಮಾರಕವಾಗಿದೆ ಅಂದರೆ, ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿರ್ತಕ್ಕಂತಹ ನಿರ್ಮಾಪಕನ ಚಿತ್ರ ಶುಕ್ರವಾರ ಬೆಳಗ್ಗೆ 10:30 ರಿಲೀಸ್ ಆದರೆ 11:30 12 ಗಂಟೆಗೆ ಆ ಟೆಲಿಗ್ರಾಮ್ ಅಂತಕ್ಕಂಥ ಆ್ಯಪಲ್ಲಿ ಇರುತ್ತೆ. ಈಗ ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಬಹಳಷ್ಟು ಆ್ಯಪ್ಗಳು, ಅಂದರೆ ಚೈನಾಗೆ ಸಂಬಂಧಪಟ್ಟಂಥ ಭಾಳಷ್ಟು ಆ್ಯಪ್ಗಳನ್ನು ಕೇಂದ್ರ ಸರ್ಕಾರ ಬ್ಯಾನ್ ಮಾಡ್ತು ಮೇಡಮ್. ಇದು ಏನಾಗಿದೆ, ಈ ಟೆಲಿಗ್ರಾಮ್ ಅಂತಕ್ಕಂಥ ಆ್ಯಪು ಜಗತ್ತಿನ ಪ್ರಚಲಿತ ವಿದ್ಯಮಾನಗಳನ್ನು ಪ್ರಚುರಪಡಿಸ್ತಕ್ಕಂತಹ ಒಂದು ಸಂಸ್ಥೆ ಆಗಿರೋದ್ರಿಂದ ಕೇಂದ್ರ ಸರ್ಕಾರದಿಂದ ಹಿಡಿದು ರಾಜ್ಯ ಸರ್ಕಾರದಿಂದ ಹಿಡಿದು ಮತ್ತು ಪೊಲಿಟಿಷಿಯನ್ಸ್, ನಾಟ್ ಓನ್ಲಿ ಪೊಲಿಟಿಷಿಯನ್ಸ್, ಸ್ಪೋರ್ಟ್ಸ್ ಮ್ಯಾನ್ಗಳಿಂದ ಹಿಡಿದು ಕಲಾವಿದರಿಂದ ಹಿಡಿದು ಪ್ರತಿಯೊಬ್ಬರು, ಅಂದರೆ ಮುಂಚೂಣಿನಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ, ಮಾಧ್ಯಮದವರು ಕೂಡ ಅದರ ಫಾಲೋವರ್ಸ್ ಆಗಿದ್ದಾರೆ ಮೇಡಮ್. ಅಂದರೆ ಏನು ವಿಚಾರ ತಿಳ್ಕೊಳ್ಳೋದಕ್ಕೋಸ್ಕರ ಅದಾಗಿದ್ದಾರೆ, ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಅದರ ಈಗ ಕೇಂದ್ರ ಸರ್ಕಾರ ಮೊನ್ನೆ ಒಂದು ಅಮೆಂಡ್ಮೆಂಟ್ ಮಾಡಿ ಪೈರಸಿ ಯಾರೇ ಮಾಡಿದ್ರು ಕೂಡ ಅವರ ವಿರುದ್ಧ ಗೂಂಡಾ ಆ್ಯಕ್ಟನ್ನು ಹಾಕ್ತೀವಿ ಅಂತಕ್ಕಂಥ ಒಂದು ಅಮೆಂಡ್ಮೆಂಟನ್ನು ಲೋಕಸಭೆ ಪಾಸ್ ಮಾಡಿದೆ. ಆ ಗೂಂಡಾ ಆ್ಯಕ್ಟಿನ ಆಧಾರದಲ್ಲಿ ಬೇಡ, ಈ ಟೆಲಿಗ್ರಾಮ್ ಅಂತಕ್ಕಂಥವ್ರಿಗೆ ಕರೆದು ಅವ್ರಿಗೆ ಬುದ್ಧಿ ಹೇಳಿ, ಕಿವಿ ಹಿಂಡಿ ಅವ್ರಿಗೊಂದು ವಿಚಾರವನ್ನು ಮನದಟ್ಟು ಮಾಡಿ, ನೀವು ಟೆಲಿಕಾಸ್ಟ್ ಮಾಡ್ತಾ ಇರೋದ್ರಿಂದ ಭಾರತದಾದ್ಯಂತ ಚಿತ್ರಮಂದಿರಗಳು ಕ್ಲೋಸ್ ಆಗ್ತಾ ಇದೆ. ಸೊ ಚಿತ್ರಮಂದಿರಗಳಿಂದ ಬರ್ತಕ್ಕಂಥ ವರಮಾನ ಸರ್ಕಾರಕ್ಕೆ GST ಮೂಲಕ ಏನು ಬರ್ತಾ ಇದೆ ಅದರ ವರಮಾನದಲ್ಲೂ ಕೂಡ ಕಡಿತವಾಗಿದೆ. ಅದು ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು. ಇಷ್ಟು ವರಮಾನಗಳು ಕಡಿಮೆ ಆಗ್ತಾ ಇರೋದ್ರಿಂದ ಭಾರತೀಯ ಚಿತ್ರರಂಗದ ಯಾವುದೇ ಚಿತ್ರಗಳನ್ನು ತಮ್ಮ ಆ್ಯಪ್ನಲ್ಲಿ ತಾವು ಪ್ರಚುರಪಡಿಸೋ ಹಾಗಿಲ್ಲ.
ಹಾಕಂಗಿಲ್ಲ ಅನ್ನೋಂಥ ಒಂದು ಮಾನದಂಡವನ್ನು ಮತ್ತು ಒಂದು ಕಠಿಣವಾದಂಥ ನಿರ್ಧಾರವನ್ನು ತಗೊಂಡು ಅದನ್ನು ಮಾಡೋದ್ರಿಂದ ಮೂಲಭೂತವಾದಂಥ ಸಮಸ್ಯೆ ಮೇಡಮ್ ಅದು ಒಂದರಿಂದ ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ, ನಿರ್ಮಾಪಕರು ಹಾಕಿದ ಬಂಡವಾಳ ವಾಪಸ್ ಬರ್ತಾ ಇಲ್ಲ, ಪ್ರದರ್ಶಕರು ಅವ್ರದ್ದು ಗಳಿಕೆಯಲ್ಲಿ ವರ್ಕೌಟ್ ಆಗ್ತಾ ಇಲ್ಲ, ಹಂಚಿಕೆದಾರರು ಕೂಡ ಬಂಡವಾಳ ಕೊಟ್ಟು ಸಿನಿಮಾಗಳನ್ನ ತೊಗೊಂಡವ್ರಿಗೂ ಕೂಡ ವರ್ಕೌಟ್ ಆಗ್ತಾ ಇಲ್ಲ ಅಂದಾಗ ಎಲ್ಲರಿಗೂ ಕೂಡ ಇದು ಸಮಸ್ಯೆ ಆಗಿರೋದ್ರಿಂದ ಆ ಆ್ಯಪಿನ ವಿರುದ್ಧ, ಆ ಆ್ಯಪನ್ನು ಇವತ್ತೇನು ಪ್ರಚಲಿತವಾಗಿ ನಡೀತಾ ಇದೆ ಅದರ ವಿರುದ್ಧ ಮುಂಬರ್ತಕ್ಕಂಥ ಲೋಕಸಭೆಯಲ್ಲಿ ಯಾರೆಲ್ಲ ಆಯ್ಕೆ ಆಗ್ತಾರೋ ಪಕ್ಷಾತೀತವಾಗಿ ಅವರುಗಳನ್ನು ಭೇಟಿ ಮಾಡಿ ಕೇಂದ್ರ ಸರ್ಕಾರಕ್ಕೆ ಒಂದು ಮನವಿಯನ್ನು ಕೊಟ್ಟು ಆ ಟೆಲಿಗ್ರಾಮ್ ಅಂತಕ್ಕಂಥದ್ರಲ್ಲಿ ಯಾವುದೇ ಕಾರಣಕ್ಕೂ ಸಿನಿಮಾಗಳನ್ನು ಅಪ್ಲೋಡ್ ಮಾಡಬಾರ್ದು ಅನ್ನೋ ಒಂದು ನಿರ್ಧಾರವನ್ನು ಕೇಂದ್ರ ಸರ್ಕಾರ ತಗೊಳ್ತಕ್ಕಂಥ ವಿಚಾರಕ್ಕೆ ನಾವೆಲ್ಲ ಚರ್ಚೆ ಮಾಡಿದ್ದೀವಿ ಮೇಡಮ್. ಸಿನಿಮಾ ಅಪ್ಲೋಡ್ ಮಾಡೋಕ್ಕೆ ನಾವು ಚೆನ್ನೈಗೆ, ಕೇರಳಕ್ಕೆ ಏನಕ್ಕೆ ಹೋಗಬೇಕು, UFO ಮತ್ತು ಕ್ಯೂಬ್ ಮಾದರಿಯನ್ನು ನಮ್ಮಲ್ಲೂ ತರ್ತೀವಿ ಅಥವಾ ತರಬೇಕು ಅನ್ನೋ ನಿಟ್ಟಿನಲ್ಲಿ ಚರ್ಚೆ. ಅದನ್ನು ರಾಜ್ಯ ಸರ್ಕಾರನೇ ಮಾಡಬಹುದಲ್ಲ ಅಂತಕ್ಕಂಥದ್ದು. ವಾರ್ತಾ ಇಲಾಖೆ ಇದೆ ಮೇಡಮ್, ಅಕಾಡೆಮಿ ಇದೆ, ಮತ್ತು ವಾಣಿಜ್ಯ ಮಂಡಳಿ ಪ್ರೈವೇಟ್ ಬಿಡಿ ಅದಲ್ಲ, ಬಟ್ ಕೇಂದ್ರ ರಾಜ್ಯ ಸರ್ಕಾರದ ಅಧೀನದಲ್ಲೇ ಇರತಕ್ಕಂಥದ್ದು ವಾರ್ತಾ ಇಲಾಖೆ ಮತ್ತು ಅಕಾಡೆಮಿ. ಸೊ ಇಂಥವ್ರು ಮಾಡೋದ್ರಿಂದ, ಸರ್ಕಾರನೇ ಮಾಡೋದ್ರಿಂದ ಸರ್ಕಾರಕ್ಕೂ ಕೂಡ ಅದರಿಂದ ವರಮಾನ ಬರುತ್ತಲ್ಲ, ಆಮೇಲೆ ಪಾರದರ್ಶಕವಾಗಿರುತ್ತಲ್ಲ, ಎಲ್ಲೂ ಕೂಡ ಸಮಸ್ಯೆಗಳಾಗಲ್ವಲ್ಲ ಅಂತಕ್ಕಂಥದ್ದು ಬೇಡಿಕೆ ಮೇಡಮ್. ಈಗ ಅದನ್ನು ನೀವು ಮಾಡಿ ಅಂತ ಸರ್ಕಾರಕ್ಕೆ ಕೇಳ್ಕೊತೀವಿ ಮೇಡಮ್. ಹೌದು, ಈಗ ಮುಖ್ಯಮಂತ್ರಿಗಳದ್ದು ಸಮಯ ನಿಗದಿಪಡಿಸ್ತಾ ಇದ್ದೀವಿ. ಅವರು ಈಗ ಒಂದು ನಿಯೋಗ ಹೋಗಿ ಅವರಲ್ಲಿ ನಮಗೆಲ್ಲಿ ಇರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ಒಟ್ಟಾರೆಯಾಗಿ ಮಾತಾಡಿಕೊಂಡು ಅದು ಒಂದೊಂದು, ಅಂದರೆ ಇವಾಗ ಟ್ಯಾಕ್ಸು, ಈಗ ನಾವು ಚಿತ್ರಮಂದಿರದ ಮೇಲೆ ತೆರಿಗೆ ಆಗಿರೋದಲ್ಲ ಅದನ್ನು ಕಡಿತಗೊಳಿಸೋದಾಗ್ಬೋದು, ಈ ಥರದ್ದು. GST ಬಗ್ಗೆ ಏನಾದರೂ ಡಿಸ್ಕಷನ್ ಆಯಿತು? GST ಬಗ್ಗೆ ಈ ಹಿಂದೆನೂ ಮಾತಾಡಿದ್ವಿ ಮೇಡಮ್, ಬಟ್ GST ಈಗ ಎಲ್ಲ ಚಿತ್ರಮಂದಿರಕ್ಕೆ ಜನ ಬಂದು ಚಿತ್ರಗಳು ಬಂದಿರೋದು ಫುಲ್ಲಾಗೋಗ್ಬಿಟ್ರೆ GSTದು ಪ್ರಾಬ್ಲಮ್ ಆಗಲ್ಲ ಮೇಡಮ್. ಅದು ನಾವು ಸರ್ಕಾರಕ್ಕೆ ಕಟ್ಟಬೇಕಾದಂಥ ತೆರಿಗೆ. ಮೊದಲು ಟ್ಯಾಕ್ಸ್ ಕಟ್ತಿದ್ವಿ, ಆದರೆ ಅವಕ್ಕೆಲ್ಲವನ್ನೂ ಸೇರಿಸಿ ಈಗ ಒಂದು GST ಅಂತ ಮಾಡಿದ್ದಾರೆ. ಅವಾಗೂ ಕಟ್ತಿದ್ವಿ, ಈಗಲೂ ಕಟ್ತೀವಿ. ಆದರೆ ಎಷ್ಟು ಜಾಸ್ತಿ ಆಗ್ತಿದೆಯಾ ಕಡಿಮೆ ಆಗ್ತಿದೆಯಾ ಸರ್? ಮೇಡಮ್, ವರಮಾನ ಕರೆಕ್ಟಾಗಿ ಇದ್ಬಿಟ್ರೆ GST ಪ್ರಾಬ್ಲಮ್ಮೇ ಅಲ್ಲ ಮೇಡಮ್. ವರಮಾನ ಅನ್ನೋದು ಕರೆಕ್ಟಾಗಿ ಇದ್ದರೆ, ಆದರೆ ಅಲ್ಲೂ ಒಂದು ವ್ಯವಸ್ಥೆ ಇದೆ. ರಾಜ್ಯ ಸರ್ಕಾರ ನಮ್ಮ ಪ್ರಾದೇಶಿಕ ಭಾಷೆಗಳಿಗೆ ಒತ್ತು ಕೊಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಕನ್ನಡ ಚಿತ್ರಗಳಿಗೆ ಸಂಪೂರ್ಣವಾದಂಥ ತೆರಿಗೆ ವಿನಾಯಿತಿಯನ್ನು ಮಾಡಿದರು ಮೇಡಮ್ ಮೊದಲು. ಆಮೇಲೆ ಅದರ್ ಲ್ಯಾಂಗ್ವೇಜಸ್ಗೆ 30% ಟ್ಯಾಕ್ಸನ್ನು ಹಾಕ್ತಿದ್ರು. ಆದರೆ GST ಏನಾಗ್ಬಿಡ್ತು, ಯೂನಿಫಾರ್ಮ್ ಆಗ್ಬಿಡ್ತು. ಅಲ್ಲಿ ನಿಮಗೆ ಪ್ರಾದೇಶಿಕ ಭಾಷೆ, ಆ ಭಾಷೆ, ಈ ಭಾಷೆ ಅಂತಿಲ್ಲ. ಸೊ ಹೀಗಾಗಿ ಅದು ಕೂಡ ಮಾರಕವಾಗಿದೆ ಮೇಡಮ್. ಈಗ ಎಷ್ಟು ಪರ್ಸೆಂಟೇಜ್ ಪೇ ಮಾಡಬೇಕು ಸರ್ ಎಲ್ಲರೂ ಯೂನಿವರ್ಸಲ್? 18% ಮೇಡಮ್. 18% ಟೋಟಲ್ ನಿಮ್ದು ಏನು ಗಳಿಕೆ ಬರುತ್ತೆ, ಅಥವಾ ನೀವೇನು ಸೇಲ್ ಮಾಡ್ತೀರಿ, ಸ್ಯಾಟಲೈಟ್ ರೈಟ್ಸು, ಇನ್ನೊಂದು ಏನೇ ಮಾಡಿದ್ರು. ಇವಾಗ ಸ್ಯಾಟಲೈಟ್ ರೈಟ್ಸ್ಗಳು ತೊಗೊತಲ್ಲ ಯಾರನ್ನೂ. ಸೊ ಆ ಥರದ್ದು ಬಂದಾಗ ಅದು 18% ಏನಿರುತ್ತೋ ಅದನ್ನು ನಾವು ಕಟ್ಟಲೇಬೇಕಾಗ್ತದೆ ಮೇಡಮ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.